ಶಿರಾಡಿ ಘಾಟ್ ರಸ್ತೆಯ 75ರಲ್ಲಿ ಗುಡ್ಡ ಕುಸಿತವಾಗಿದೆ. ಗುಡ್ಡ ಕುಸಿದ ಮಣ್ಣಿನ ನಡುವೆ ಸಿಲುಕಿದೆ ಗ್ಯಾಸ್ ಟ್ಯಾಂಕರ್. 20 ಟನ್ ತೂಕದ ಸಂಪೂರ್ಣ ಗ್ಯಾಸ್ ತುಂಬಿದಂತಹ ಟ್ಯಾಂಕರ್ ಒಂದು ಅಲ್ಲಿ ಲಾಕ್ ಆಗಿರುವಂಥದ್ದು. ಗ್ಯಾಸ್ ಸೋರಿಕೆಯಾಗುವಂತಹ ಭೀತಿಯಿಂದ ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದೆ. ಶಿರೂರಿನಲ್ಲೂ ಕೂಡ ಸೇಮ್ ಹಿಂಗೆ ಆಗಿತ್ತು. ಗ್ಯಾಸ್ ಸೋರಿಕೆಯ ನಿಯಂತ್ರಣಕ್ಕಾಗಿ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದಿದ್ದಾರೆ. ನಿರಂತರ ಮಳೆಯಿಂದಾಗಿ ಮಣ್ಣು ತೆರವಿಗೆ ಕಾರ್ಯಾಚರಣೆಗೆ ಅಡ್ಡಿ ಉಂಟಾಗ್ತಾ ಇದೆ. ಹೇಗೆ ಸಾಗ್ತಾ ಇದೆ ಕಾರ್ಯಾಚರಣೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಇದು ಶಿರಾಡಿ ಘಾಟ್ನಲ್ಲಿ ಭೂಕುಸಿತದಿಂದಾಗಿ ಸದ್ಯಕ್ಕೆ ಸೃಷ್ಟಿಯಾಗಿರುವಂತಹ ಅವಾಂತರ. ಸದ್ಯಕ್ಕಂತೂ ಮಣ್ಣನ್ನು ತೆರವುಗೊಳಿಸುವ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಕಾರಣ ರಭಸವಾಗಿ ಸತತವಾಗಿ ಮಳೆ ಕೂಡ ಸುರಿತಾ ಇರುವಂಥದ್ದು. ಹಾಸನ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಅದರಲ್ಲೂ ಮಲೆನಾಡು ಭಾಗವಾದಂತಹ ಸಕಲೇಶಪುರದಲ್ಲಿ ಎಡೆಬಿಡದೆ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ಶಿರಾಡಿ ಘಾಟ್ ರಸ್ತೆ 75ರಲ್ಲಿ ಭಾರಿ ಪ್ರಮಾಣದ ಗುಡ್ಡ ಕುಸಿತವಾಗಿದೆ. ಈಗ ದೃಶ್ಯದಲ್ಲಿ ಗಮನಿಸಬಹುದು, ಇದು ದೊಡ್ಡ ತಪ್ಪಲು ಬಳಿ ಕುಸಿತಿರ್ತಕ್ಕಂತಹ ಗುಡ್ಡ. ಈ ಗುಡ್ಡ ಏನಿದೆ, ಈ ಗುಡ್ಡ ಕುಸಿತಿದ್ದಂತೆ ಇಲ್ಲಿ ಬರ್ತಾ ಇದ್ದಂತಹ 2 ಕಾರುಗಳು, ಒಂದು ಗ್ಯಾಸ್ ಇರ್ತಕ್ಕಂತಹ ಟ್ಯಾಂಕರ್, ಮತ್ತೊಂದು ಟಿಪ್ಪರ್ ಮಣ್ಣಿನಡಿ ಸಿಲುಕಿದೆ. ಟಿಪ್ಪರ್ ಪಲ್ಟಿಯಾಗಿದ್ರೆ ಗ್ಯಾಸ್ ಟ್ಯಾಂಕರ್ ಮಣ್ಣಿನಡಿಯೇ ಸಿಲುಕೊಂಡಿದೆ. ಈಗ ತೆರವು ಕಾರ್ಯಾಚರಣೆ ತ್ವರಿತವಾಗಿ ನಡೀತಾ ಇದ್ರೆ, ಆದರೆ ಭಾರಿ ಪ್ರಮಾಣದಲ್ಲಿ ಮಣ್ಣು ಕುಸಿತಾ ಇದೆ. ಅದೇ ಅಷ್ಟೇ ಪ್ರಮಾಣದಲ್ಲಿ ಮಳೆಯೂ ಸಹ ಆಗ್ತಾ ಇದೆ. ಆದ್ದರಿಂದಾಗಿ ಕಾರ್ಯಾಚರಣೆಗೆ ಅಡ್ಡಿ ಉಂಟಾಗ್ತಿದೆ. ಅಲ್ಲದೆ ಏನು ಕಾರಿನಲ್ಲಿ ಸಿಲುಕಿದ್ದ 4 ರಕ್ಷಣೆ ಮಾಡಿ ಆಂಬುಲೆನ್ಸ್ ಮೂಲಕ ಅವ್ರನ್ನ ಆಸ್ಪತ್ರೆಗೂ ಸಹ ಕಳಿಸಲಾಗಿದೆ. ಈಗ ಗ್ಯಾಸ್ನಲ್ಲಿ ಟ್ಯಾಂಕರ್ನಲ್ಲಿ ಗ್ಯಾಸ್ ಇರೋದ್ರಿಂದ ಯಾವುದಾದ್ರೂ ಸಂದರ್ಭದಲ್ಲಿ ಒಂದು ವೇಳೆ ಅದು ಲೀಕ್ ಆದರೆ ಭಾರಿ ಅನಾಹುತವೇ ಸಂಭವಿಸುತ್ತೆ. ಹಾಗಾಗಿ 2 ಕಡೆಯಲ್ಲೂ ಆಂಬುಲೆನ್ಸ್ಗಳನ್ನು ನಿಲ್ಲಿಸಲಾಗಿದೆ. ಅಲ್ಲದೆ ಪೊಲೀಸರು ಸಹ ಸ್ಥಳದಲ್ಲೇ ಮೊಕ ಮೂಡಿದ್ದಾರೆ. ಈಗ ಗುತ್ತಿಗೆ ಪಡೆದಿರ್ತಕ್ಕಂತಹ ಕಂಪನಿಯ ಸಿಬ್ಬಂದಿಗಳು ಸಹ ಇಲ್ಲೇ ಇದ್ದಾರೆ. ಹಿಟಾಚಿ ಹಾಗೂ ಜೆಸಿಬಿ ಮೂಲಕ ಮಣ್ಣನ್ನು ತೆರವುಗೊಳಿಸ್ತಾ ಇದ್ದಾರೆ. ಆದರೆ ಮೇಲಿನಿಂದ ಭಾರಿ ಪ್ರಮಾಣದಲ್ಲಿ ಮಣ್ಣು ಕುಸಿತ ಬರ್ತಾ ಇರೋದ್ರಿಂದ ಇನ್ನು ಸಾಕಷ್ಟು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಬೇಕಾಗುತ್ತೆ. ಅಲ್ಲದೆ 2 ಬದಿಯಲ್ಲಿ ವಾಹನ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿರೋದ್ರಿಂದ ಸಾವಿರಾರು ವಾಹನಗಳು ಈಗ ಶಿರಾಡಿ ಘಾಟ್ ರಸ್ತೆಯಲ್ಲಿ ನಿಂತಿರ್ತಕ್ಕಂಥದ್ದು. ಗ್ಯಾಸ್ ಟ್ಯಾಂಕರ್, ಟಿಪ್ಪರ್, ಕಂಟೈನರ್ಗಳು, KSRTC ಬಸ್ಗಳು ಸಹ ನಿಂತಿದ್ದಾವೆ. ಬಸ್ನಲ್ಲಿ ಪ್ರಯಾಣಿಕರು ಕಳೆದ 2-3 ಗಂಟೆಗಳಿಂದಲೂ ಸಹ ಕುಳಿತಲ್ಲೇ ಕೂಡಬೇಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ ಇಲ್ಲಿ ಊಟದ ಸಮಯವಾಗಿದೆ, ಆದರೆ ಯಾವುದೇ ಹೋಟೆಲ್ಗಳಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಹಾಗಾಗಿ ಪ್ರಯಾಣಿಕರಿಗೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈಗ ಒಂದು ವೇಳೆ ಅವರು ವಾಪಸ್ ಹೋಗ್ಲಿಕ್ಕೂ ಹೋದರೆ ಮತ್ತೆ ಟ್ರಾಫಿಕ್ ಜಾಮ್ ಉಂಟಾಗ್ತದೆ. ಹಾಗಾಗಿ ಏನು ದೊಡ್ಡ ತಪ್ಪಲು ಬಳಿ ಕುಸಿತಕ್ಕಂತಹ ಗುಡ್ಡದಿಂದಾಗಿ 2 ಕಡೆಯೂ ಸಹ ಸಂಚಾರವನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಮಳೆ ಇದೇ ರೀತಿ ಮುಂದುವರಿತಾ ಇದ್ದು ಮತ್ತಷ್ಟು ಆತಂಕ ಎದುರಾಗಿದೆ. ಯಾಕೆಂದರೆ ಶಿರಾಡಿ ಘಾಟ್ ರಸ್ತೆಯ ಉದ್ದಕ್ಕೂ ಸಹ ಗುಡ್ಡ ಕುಸಿತವಾಗ್ತಾ ಇದೆ. ಆದ್ರಿಂದ ಪ್ರಯಾಣಿಕರು ಎಚ್ಚರಿಕೆಯಿಂದ ಓಡಾಡುವಂತ ಒಂದು ಪರಿಸ್ಥಿತಿ ಈಗ ನಿರ್ಮಾಣವಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC ಪಬ್ಲಿಕ್ ಟಿವಿ, ಸಕಲೇಶಪುರ.